ನಮಸ್ಕಾರ. ಮುಂದುವರಿದ ಭಾಗ. ಇದೊಂದು ಕಾಲ್ಪನಿಕ ಕತೆ, ಮನೋರಂಜನೆಗೋಸ್ಕರ. ಇದು ವಯಸ್ಕರಿಗೆ ಮಾತ್ರ. ಇನ್ನೊಂದು ವಿಶೇಷ ಸೂಚನೆ: ಮಡಿವಂತರಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋ ನಿಮಗೆಲ್ಲ ಸ್ಕಿಪ್ ಮಾಡಿಬಿಡಿ. ಅವಳು ಸುಮ್ಮನೆ ಇದ್ಲು. ನಾನು: ಚಿನ್ನ, ಟೈಮ್ ಆಯಿತು, ಮಲಗೋಣವಾ? ಪವಿ: ಇಲ್ಲ, ಫಿಲ್ಮ್ ನೋಡೋಣ, ಯಾವುದಾದ್ರೂ ಅಣ್ಣ ಪ್ಲೀಸ್. ನಾನು: ಆಯಿತು, ಯಾವ ಫಿಲ್ಮ್ ನೋಡ್ತೀಯಾ? ಪವಿ: ಯಾವುದಾದ್ರೂ ಹಾಕೋ, ನಿನ್ಗೆ ಗೊತ್ತಿದೆಯಲ್ವಾ ಯಾವ ಫಿಲಮ್ ಚೆನ್ನಾಗಿರುತ್ತೆ ಅಂತ, ನೋಡೋಣ. ನನಗಂತೂ ಇದೇ ಒಳ್ಳೆ ಸಮಯ ಅಂದ್ಕೊಂಡೆ. ಅವಳಿಗೆ ಫುಲ್ಲು ಅದೇ ಥರ ತಿಕ್ಕಲು ಹಿಡಿಯೋ ಸಕ್ಕದಾಗಿರೋ ಫಿಲ್ಮ್ ತೋರಿಸಿದ್ರೆ ಅವಳಿಗೂ ಕೂಡ ನನ್ನ ಮೇಲೆ ಆಸೆ ಬರ್ಬೋದು ಅಂತ ಒಂದು ಸಕ್ಕತ್ತಾಗಿರೋ ಹಿಂದಿ ಫಿಲ್ಮ್ ಆಗ್ತೆ. ಅಂದರೆ ಅದು ಕನ್ನಡದಲ್ಲಿ ಡಬ್ಬಿಂಗ್ ಆಗಿತ್ತು. ಅದು 1.5 ತಾಸು ಫಿಲ್ಮ್ ಇತ್ತು. ಅದರಲ್ಲಿ ಅಣ್ಣ ತಂಗಿ ಯಾವ ಥರ ಅವಳನ್ನು ಮರಳು ಮಾಡ್ತಾನೆ, ಯೂಸ್ ಮಾಡ್ಕೊಳ್ತಾನೆ ಅನ್ನೋದು ಇತ್ತು. ನಾನು ಇದು ಫಿಲ್ಮ್ ಅಂತ ಈ ಥರ ಅಂತ ಹೇಳಿಲ್ಲ, ಹಾಗೆ ಇದು ಅಣ್ಣ ತಂಗಿ ಫಿಲ್ಮ್ ಅಂತ ಮಾತ್ರ ಹೇಳಿದೆ. ಅದಕ್ಕೆ ಖುಷ್ ಆಗ್ತಾ ಹ್ಞೂ ಅಣ್ಣ ನೋಡೋಣ ಅಂತ ಹೇಳಿದ್ಲು. ನಾನು ಕೂಡ ಸರಿ ಕಣೆ, ನಾನು ಹೋಗಿ ಬಾಗಿಲೆಲ್ಲ ಲಾಕ್ ಮಾಡಿ ಬರ್ತೀನಿ, ತಗೋ ಮೊಬೈಲು, ನೋಡ್ತಾ ಇರು ಅಂತ ಹೋದೆ. ಪವಿ: ಬೇಗ ಬಾ ಅಣ್ಣ, ನಂಗೆ ಇದನ್ನೆಲ್ಲ ಹಾಕಕ್ಕೆ ಬರಲ್ಲ. ಸರಿ ಅಂತ ಈ ಕಡೆ ಬಂದು ಎಲ್ಲ ಗೇಟು ಡೋರ್ ಲಾಕು ಎಲ್ಲವನ್ನು ಸರಿ ಮಾಡಿಕೊಂಡು ಹೋಗಿ ಅಡುಗೆ ಮನೆಯಲ್ಲಿ ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಲೈಟ್ ಆರಿಸಿ ಇವತ್ತು ಹೇಗಾದರೂ ಮಾಡಿ ಅವಳನ್ನು ಯೂಸ್ ಮಾಡಿಕೊಳ್ಳೇಬೇಕು ಅಂತ ವಾರ್ಡ್ರೋಬಲ್ಲಿದ್ದ ಕೊಬ್ಬರಿ ಎಣ್ಣೆ ಬಾಟಲಿನ ತಗೊಂಡು ಬಂದೆ. ಅವಳು ಮೊಬೈಲ್ನಲ್ಲಿ ಆರಾಮವಾಗಿ ವಿಡಿಯೋ ನೋಡ್ತಾ ಇದ್ಲು. ಪವಿ: ಅಣ್ಣ, ಕೊಬ್ಬರಿ ಎಣ್ಣೆ ಯಾಕೋ ಈಗ ಇಷ್ಟೊತ್ತಲ್ಲಿ ಯಾರಾದರೂ ಎಣ್ಣೆ ಹಚ್ಕೊಳ್ತಾರಾ? ನಾನು: ಸುಮ್ಮನಿರೇ, ಅದು ನಂಗೆ ಬೇಕೀಗ, ಆಮೇಲೆ ಹೇಳ್ತೀನಿ ಅಂತ ಹೇಳ್ದ. ಪಲ್ಲವಿ: ಸರಿ ಬಾ, ನನಗೆ ಫಿಲ್ಮ್ ಹಾಕು, ನನಗೆ ಯಾವ್ದು ಹಾಕ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಾನು: ಹ್ಞೂ ಚಿನ್ನ, ಲೈಟ್ ಆಫ್ ಮಾಡಲಾ? ಪವಿ: ಅಯ್ಯೋ ಯಾಕಣ್ಣ? ನಾನು: ಅದು ಸ್ಕ್ರೀನ್ ಚೆನ್ನಾಗಿ ಕಾಣಲಿ ಅಂತ. ಪವಿ: ಅಣ್ಣ, ನನಗೆ ಸ್ವಲ್ಪ ಭಯ ಆಗುತ್ತೆ ಕತ್ಲೆ ಅಂದರೆ. ಆದರೂ ಪರವಾಗಿಲ್ಲ, ನೀನು ಇದೆಯಲ್ಲ, ಆಫ್ ಮಾಡು. ಆಫ್ ಮಾಡಿ ಅವಳ ಪಕ್ಕ ಬಂದು ಮೊಬೈಲ್ನಲ್ಲಿ ಫಿಲ್ಮನ್ನು ಹಾಕ್ತೆ. ಮೊಬೈಲ್ನ ಅವಳ ಕೈಗೆ ಕೊಟ್ಟೆ. ಫಿಲ್ಮ್ ಏನೋ ಸ್ಟಾರ್ಟ್ ಆಯಿತು. ಅವಳು ಮಾತ್ರ ಇನ್ನೂ ಸ್ಕರ್ಟ್ ಹಾಕ್ಕೊಂಡೇ ಕೂತಿದ್ಲು. ನಾನು ಹೇಳಿದೆ: ನಾನು: ಪಲ್ಲು, ಇದೇನಿದು? ಅವತ್ತು ರಾತ್ರಿ ನಡೆದದ್ದೆಲ್ಲ ನಿನ್ಗೆ ಗೊತ್ತು ತಾನೆ, ಮತ್ತು ಇದು ಯಾಕೆ? ಪಲ್ಲವಿ: ಯಾಕೆ? ನೀನು ಏನೇನೋ ಮಾಡ್ತೀಯ ಅಣ್ಣ, ನಂಗೆ ಅದಕ್ಕೆ ಇದನ್ನು ತೆಗ್ದೇ ಇಲ್ಲ, ನಾನು ಸ್ಕರ್ಟ್ ಹಾಕ್ಕೊಂಡೇ ಇರ್ತೀನಿ. ನಾನು: ಹ್ಞೂ ಕಣೆ, ನನಗೆ ಗೊತ್ತು ಏನೇನೋ ಮಾಡ್ತೀನಿ ಅಂತ, ಆದರೆ ನೀನು ದೊಡ್ಡದಾಗೋದು ಬೇಡವಾ? ಎಲ್ಲರ ಥರ ನೀನು ಚೆನ್ನಾಗಿ ಕಾಣ್ಬೇಕು ತಾನೆ, ಅದೇ ರೋಲ್ ಮಾಡೆಲ್ ಥರ, ಮಾಡೆಲ್ಸ್ ಥರ. ಪವಿ: ಆಗಬೇಕು ಅಂತ ಇಷ್ಟ, ಮತ್ತು ನೀನು ಫಿಲ್ಮ್ ನೋಡಲ್ವಾ? ನಾನು: ಹಾಗೆ ನಾನು ಕೆಲಸ ಮಾಡಿಕೊಂಡು ನೋಡ್ತಿರ್ತೀನಿ. ಫಿಲ್ಮ್ನಲ್ಲಿ ಕತೆ ಅಂತೂ ಸ್ಟಾರ್ಟ್ ಆಗೋಯ್ತು. ಹಾಗೆ ಫಿಲ್ಮ್ ಮುಂದುವರಿತಾ ಹೋಗ್ತಾ ಇತ್ತು. ನನಗೆ ಬೇಜಾರು ಕೂಡ ಆಗ್ತಿದೆ, ಒಂದೇ ಪೊಸಿಷನಲ್ಲಿ ಕೂತು ಕೂತು ಕೂತು. ಅದಕ್ಕೆ ಅವಳನ್ನು ಈ ಕಡೆ ಬಂದು ಮಲಗು ಅಂತ ಹೇಳಿದೆ. ಪವಿ: ಯಾಕಣ್ಣ, ಸುಸ್ತಾಗೋಯ್ತಾ? ನಾನು: ಸುಸ್ತಲ್ಲ ಕಣೆ, ಬೋರ್ ಆಯಿತು, ಸುಮ್ಮನೆ ಬಂದು ಆ ಕಡೆ ಮಲ್ಕೋ. ಪವಿ: ನಿನಗೆ ನಾನು ಆ ಥರ ಮಲ್ಕೊಂಡ್ರೆ ಕಾಣಿಸುತ್ತಾ? ನಾನು: ನನಗೆ ಕಾಣಿಸುತ್ತೋ ಬಿಡುತ್ತೋ, ನಿನಗೆ ಬೇಡ, ಸುಮ್ಮನೆ ಬಂದು ಮಲ್ಕೊಳ್ಳಮ್ಮ ಅಂತ ಅವಳನ್ನು ನನ್ನ ಕಡೆ ಮಲಗಿಸ್ಕೊಂಡೆ. ಅವಳು ನನ್ನ ಕಡೆ ತಲೆ ತಿರುಗಿ ಕಾಣಿಸಿದ್ಯಾ ಅಣ್ಣ ಅಂತ ಕೇಳಿದ್ಲು. ನಾನು: ಹ್ಞೂ ಕಣೆ, ತುಂಬ ಚೆನ್ನಾಗಿ ಕಾಣಿಸಿದ್ದೆ, ನೋಡು ನೀನು ಫಿಲ್ಮು ಅಂದೆ. ಅವಳು: ಹ್ಞೂ ಅಣ್ಣ, ಇನ್ನಿತ್ತ ಫಿಲ್ಮನ್ನು ನೋಡ್ತಾ ಎಂಜಾಯ್ ಮಾಡ್ತಿದ್ಲು. ನನಗಂತೂ ಈಗ ಸಕ್ಕತ್ತಾಗಿ ಒಳ್ಳೆ ಕಂಫರ್ಟ್ ಸಿಕ್ತು. ಎಲ್ಲ ಕಡೆ ನಾನು ಎಂಜಾಯ್ ಮಾಡೋ ಥರ ಒಂದು ಸ್ಪೇಸ್ ಇತ್ತು. ಇನ್ನೇನು ಕೊನೆಯ ಸೀನು ಹತ್ರ ಬಂದೇ ಬಿಟ್ಟಿತ್ತು. ಆ ಫಿಲ್ಮಲ್ಲಿ ಅವರ ಅಪ್ಪ ಅಮ್ಮಂದಿರು ನಾವು ಊರಿಗೆ ಹೋಗ್ತಿದ್ದೀವಿ, ಬರೋಕಿನ್ನು 2 ವಾರ ಆಗುತ್ತೆ, ನೀವು ಹುಷಾರಾಗಿರಿ ಮಕ್ಕಳ ಅಂತ ಹೇಳಿ ಹೋಗ್ತಾರೆ. ಅದರಲ್ಲಿ ಅಣ್ಣ ಮಾತ್ರ ಫುಲ್ಲು ಖುಷಿಯಾಗಿರ್ತಾನೆ. ಅದರ ತಂಗಿಗೆ ಏನೂ ಗೊತ್ತಿರಲ್ಲ ಪಾಪ. ಅವತ್ತು ರಾತ್ರಿ ತಂಗಿ ಸೀರೆ ಉಟ್ಕೊಂಡು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಎಂಜಾಯ್ ಮಾಡ್ತಿರ್ತಾಳೆ. ಅವಳು ಇದೇ ಸಿಕ್ಕ ಚಾನ್ಸ್ ಅಂತ ಹಿಂದಿಯಿಂದ ಹೋಗಿ ಅವಳನ್ನು ಹೆರಾಬೆರಿಯಾಗಿ ಉಪಯೋಗಿಸ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ. ಪಾಪ ಅವಳಿಗೆ ಇದ್ರ ಬಗ್ಗೆ ಯಾವುದೇ ಪರಿಜ್ಞಾನ ಇರಲ್ಲ. ಅಮ್ಮನ ಸೀರೆ ಉಟ್ಕೊಂಡು ಆಟ ಆಡ್ತಿದ್ದ ಹುಡುಗಿಯನ್ನು ಇವನು ಆಟ ಆಡೋಕ್ಕೆ ಶುರು ಮಾಡ್ತಾನೆ. ಪವಿ: ಅಣ್ಣ, ಅವರು ಕೂಡ ನಮ್ಮ ಥರನೇ ಅಲ್ವಾ? ನಾನು: ಹೌದು ಕಣೆ ಬಂಗಾರಿ, ಅವರ ಅಣ್ಣ ಅವ್ನು ಚೆನ್ನಾಗೇನೋ ಇದ್ದಾನೆ ನೋಡು. ಪವಿ: ಅಣ್ಣ, ನಾವು ಕೂಡ ಅದೇ ಥರ ಮಾಡೋಣವಾ? ನಾಳೆಯಿಂದ ನಾನು ನನ್ನ ಅಮ್ಮನ ಸೀರೆ ಉಟ್ಕೋತೀನಿ, ನೀನು ಹಿಂದೆಯಿಂದ ಬಂದು ಅವನು ಏನು ಮಾಡಿದ್ನೋ ನೀನು ಅದನ್ನೇ ಮಾಡು. ನಾನು: ಆಯಿತು ಮಹಾರಾಣಿಯವರೇ. ಪವಿ: ನಾನು ಮಹಾರಾಣಿ ಆದರೆ ನೀನು ಮಹಾರಾಜ ಅಲ್ವಾ ಅಂತ ನಗ್ತಾ ಹೇಳಿದ್ಲು. ವಿಡಿಯೋದಲ್ಲಿ ತಂಗಿ ಅಣ್ಣನ ಮಾತುಕತೆ ಹೀಗೆ ಸಾಗ್ತಾ ಇತ್ತು. ತಂಗಿ ಹೇಳ್ತಾಳೆ: ಅಣ್ಣ, ಇವತ್ತು ರಾತ್ರಿ ಫುಲ್ಲು ಎಂಜಾಯ್ ಮಾಡೋಣ. ಅದಕ್ಕೆ ಅಣ್ಣ ಹೇಳ್ತಾನೆ: ಇವತ್ತು ರಾತ್ರಿ ಅಲ್ಲ ಬಂಗಾರಿ, ಇವತ್ತು 2 ವಾರ ಫುಲ್ಲು ನಮ್ಮದೇ, ಫುಲ್ ಎಂಜಾಯ್ ಅಂತ ಇಬ್ಬರು ನಗಾಡ್ತಾ ಇರ್ತಾರೆ. ಆಮೇಲೆ ಫಿಲ್ಮ್ ಮುಂದುವರಿತಾನೆ ಇತ್ತು. ಪವಿ ಅದರಲ್ಲಿ ಫುಲ್ಲು ಮಗ್ನಳಾಗ್ಬಿಟ್ಟಿದ್ಲು. ಕತೆ ಮಾತ್ರ ತುಂಬ ಕ್ಯೂರಿಯಸ್ ಆಗಿತ್ತು ಕೂಡ.
ನಾನು ಮಾತ್ರ ಕತೆ ಕಡೆ ತುಂಬ ಗಮನ ಕೊಟ್ಟಿರಲಿಲ್ಲ. ನಾನು ಇವಳ ಕಡೆ ಗಮನ ಕೊಟ್ಟಿದ್ದೆ. ಫಿಲ್ಮ್ ಅಂತೂ ಹಾಗೆ ಮುಂದುವರಿತಿತ್ತು. ಪವಿ: ಅಣ್ಣ ನಿದ್ದೆ ಬರ್ತಿದ್ಯಾ? ನಾನು: ಇಲ್ಲ ಕಣೆ, ಯಾಕೆ? ಪವಿ: ಹಾಗೆ ಕೇಳಿದೆ ಅಣ್ಣ. ಅಣ್ಣ ಫಿಲ್ಮು ಸಖತ್ತಾಗಿದೆ ಇದೆ ಅಲ್ವಾ? ನಾನು: ಹ್ಞೂ, ಇನ್ನೂ ಫುಲ್ ನೋಡು, ಇನ್ನೂ ಸಖತ್ತಾಗಿದೆ. ಕೊನೆಯಲ್ಲಂತೂ ಚಿಂದಿ. ಅವಳು ಮೊಬೈಲ್ ನೋಡ್ತಾ ಇದ್ಲು. ನಾನು ಅವಳನ್ನೇ ನೋಡ್ತಾ ಇದ್ದೆ. ಅವಳನ್ನ ನೋಡ್ತಾ ಹಾಗೆ ಇನ್ನೂ ಮುಂದೆ ಬಂದೆ ಅಂತ ಮನಸ್ಸಿನೊಳಗೆ ಅಂದ್ಕೊಂಡೆ. ಫಿಲ್ಮಲ್ಲಿ ರಾತ್ರಿ ಆಯಿತು. ಅಣ್ಣ ಸೇಮ್ ನಿನ್ನೆ ಥರನೇ ಗೇಟ್ ಲಾಕ್ ಮಾಡೋದು, ಡೋರ್ ಲಾಕ್ ಮಾಡೋದು, ಇದೇ ರೀತಿ ಇಬ್ಬರು ರೂಮ್ಗೆ ಬಂದರು. ತಂಗಿ ಮಲ್ಕೊಂಡಿದ್ಲು. ಇದೇ ಸೀನು ನಮ್ಮ ಲೈಫಲ್ಲೂ ಕೂಡ ರೀಕ್ರಿಯೇಟ್ ಆಗಿತ್ತು ಹಿಂದೆ. ಇದನ್ನು ನೋಡಿ ಪವಿ: ಅಣ್ಣ ನೀನು ಹೀಗೆ ಮಾಡಿದ್ದು ಸೇಮ್ ನಿನ್ನ ಥರನೇ ಇವನು ಮಾಡ್ತಿದ್ದಾನೆ ಕಣೋ ಅಂತ ಅಂದ್ಲು. ನಾನು: ಹೌದು ಕಣೆ, ನಾನು ಅಲ್ಲಿ ನೋಡಿ ಇಲ್ಲಿ ಮಾಡಿದ್ದು. ಪವಿ: ಈ ಫಿಲಮ್ ಸೇಮ್ ಟು ಸೇಮ್ ನಮ್ಮ ಸ್ಟೋರಿನೇ ಇದೆ ಅಲ್ವಾ ಅಣ್ಣ? ನಾನು: ಹ್ಞೂಪಾ. ಪವಿ: ಅವಳು ಕೂಡ ನಿನ್ನ ಹಾಗೆ ಇದ್ದಾಳೆ ಕಣೆ, ತುಂಬ ಕ್ಯೂಟ್, ತುಂಬ ಸ್ವೀಟಾಗಿ, ಎಷ್ಟು ಚೆನ್ನಾಗಿದ್ದಾಳೆ ನೋಡು. ಪವಿ ನಾಚುತ್ತಾ: ಹೌದಾ ಅಣ್ಣ, ನಾನು ಅಷ್ಟು ಕ್ಯೂಟಾಗಿದ್ದೀನಾ? ಥ್ಯಾಂಕ್ ಯು ಅಂತ ಹೇಳಿದ್ಲು. ಪವಿ: ಅಬ್ಬಾ ಎಷ್ಟು ಜೋರಾಗಿ ಅವಳಿಗೆ ಹಿಂಸೆ ಮಾಡ್ತಿದ್ದ ನೋಡು ಅಣ್ಣ, ನನಗಂತೂ ಭಯನೇ ಆಗ್ತಿದೆ ಅಂತ ಹೇಳಿದ್ಲು. ಮತ್ತು ಅದೇ ಸಮಯದಲ್ಲಿ ಫಿಲ್ಮಲ್ಲಿ ಪವಿಗೆ ತುಂಬ ಆಶ್ಚರ್ಯ ಎನ್ನುವಂತೆ ಒಂದು ಘಟನೆ ನಡೆಯುತ್ತೆ. ಅದು ಏನಪ್ಪ ಅಂದರೆ, ಅವಳು ಇದುವರೆಗೆ ಅದನ್ನು ನೋಡೇ ಇಲ್ಲ. ಅವಳ ತಂಗಿ ತುಂಬ ಎಂಜಾಯ್ ಮಾಡ್ತಾ ಇರೋದು ಪವಿ ನೋಡಿ. ಪವಿ: ಅಣ್ಣ ನೋಡಲ್ಲಿ ಹೆಂಗೆ ಮಾಡ್ತಾ ಇದ್ದಾನೆ ಪಾಪ ಹುಡುಗಿಗೆ, ಅವಳಿಗೆ ತುಂಬ ನೋವಾಗ್ತಿದೆ ಅನಿಸುತ್ತೆ. ಹಂಗೆ ಮಾಡಿದರೆ ಏನಾಗುತ್ತೆ? ಜೊತೆಗೆ ಅವಳು ಬೇಡ ಅಂತಲೂ ಹೇಳ್ತಿಲ್ಲ, ಎಂಜಾಯ್ ಮಾಡ್ತಿದ್ದಾಳೆ. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹಾಗೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ತೊದಲುತ್ತಾ ಇದೆ. ಏ ಅಣ್ಣ ಪ್ಲೀಸ್ ಹೇಳು, ಅದು ಏನು ಅಂತ, ಅದು ಯಾಕೆ ಹಂಗೆ ಮಾಡ್ತಾ ಇದ್ದಾನೆ, ಅವಳು ಯಾಕೆ ಅಳ್ತಿದ್ದಾಳೆ? ನಾನು ಸ್ವಲ್ಪ ಧೈರ್ಯ ಮಾಡಿದೆ. ಬಟ್ ಹೇಳ್ತೀನಿ, ನನ್ನ ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಳ್ಳಲ್ಲ ಅಲ್ವಾ? ಅದನ್ನು ಇನ್ನೊಂದು ವಿಚಾರ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ. ಅದನ್ನು ನಾನು ನಿನ್ನ ಮೇಲೆ ಪ್ರಯೋಗ ಮಾಡಿ ತೋರಿಸ್ತೀನಿ. ಅದು ನಿನಗೆ ಏನಾಗುತ್ತೆ, ಯಾವ ಥರ ಫೀಲಿಂಗ್ ಆಗುತ್ತೆ, ನೋವಾದರೂ ಯಾಕೆ ಅವಳು ಎಂಜಾಯ್ ಮಾಡ್ತಿದ್ದಾಳೆ ಅನ್ನೋದು ನಿನಗೆ ಡೆಮೋ ತೋರಿಸ್ತೀನಿ. ಆಗ ನಿನಗೆ ಫೀಲ್ ಆಗುತ್ತೆ. ನೀನು ರೆಡಿನಾ ಅಂತ ಕೇಳ್ದ. ಅಣ್ಣ ಅವಳು ಅಳ್ತಿದ್ದಾಳೆ ಅಂದರೆ ನೋವಾಗುತ್ತೆ ಅನಿಸುತ್ತೆ, ಯಾಕೆ ಬೇಕದು ನಮಗೆ, ಸುಮ್ಮನೆ ಬಿಟ್ಬಿಡೋಣ ಅಂತ ಹೇಳಿದ್ಲು. ಅಯ್ಯೋ ಆಗಲೇ ಇಲ್ಲಿವರೆಗೂ ಮುಂದುವರೆದಿದ್ದೀವಿ. ಮೊದಲು ಚೂರು ನೋವಾಗುತ್ತೆ ಖಂಡಿತ, ಹೌದು, ಆಮೇಲೆ ತುಂಬ ಖುಷಿ ಸಿಗುತ್ತೆ. ಹಾಗಾಗಿ ಹೇಳ್ತಿರೋದು, ಧೈರ್ಯ ಮಾಡು, ನಮಗೆ ಈ ಥರ ಸಮಯ ಮತ್ತೆ ಸಿಗಲ್ಲ. ಮನೆಯಲ್ಲೂ ಕೂಡ ಯಾರೂ ಕೂಡ ಇಲ್ಲ, ಇಷ್ಟೇ ಮುಂದುವರೆದಿದ್ದೀವಿ ಅಂದಮೇಲೆ ಅದನ್ನು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಕಣೆ. ನೋಡು, ನಿನಗೆ ಆ ಥರ ಖುಷಿ ಬೇಕು ಅಂದರೆ ನನಗೆ ಕೇಳು, ಇಲ್ಲಾಂದರೆ ಸುಮ್ಮನೆ ಹೋಗಿ ನಿನ್ನ ಪಾಡು ನೀನು ರೂಮಲ್ಲಿ ಮಲ್ಕೋ ಅಂತ ಕೋಪದಲ್ಲಿ ಹೇಳ್ತಾನೆ. ಅಯ್ಯೋ ಆಯ್ತಣ್ಣ, ಯಾಕೆ ಕೋಪ ಮಾಡ್ಕೊಳ್ತೀಯಾ? ಸಾರಿ, ಅದೇನಾಗುತ್ತೆ ನೋಡೇ ಬಿಡೋಣ. ಸ್ವಲ್ಪ ನೋವಾದರೂ ನಾನು ಅಣ್ಣನಿಗೋಸ್ಕರ ನಾನು ತಡ್ಕೊಳ್ತೀನಿ. ಅದೇನದು ತೋರಿಸು ಅಣ್ಣ. ಕತೆ ಮುಂದುವರಿಯುತ್ತೆ. ಧನ್ಯವಾದ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.